ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹನುಮಂತನಲ್ಲಿರುವ ಒಳ್ಳೆಯ ಗುಣಗಳು ಯಾವ್ಯಾವು, ಯಾವ ಗುಣಗಳಿದ್ರೆ ಜೀವನದಲ್ಲಿ ಸಕ್ಸಸ್ ಸಿಗತ್ತೆ ಅನ್ನೋ ಕುರಿತಾಗಿ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ. ಹಾಗಿದ್ರೆ ಕಿಚ್ಚ ಹನುಮಂತನಲ್ಲಿ ಗುರುತಿಸಿರುವಂತಹ ಆ ಒಳ್ಳೆಯ ಗುಣಗಳು ಯಾವ್ಯಾವು, ಹಾಗೇನೆ ಆ ಒಳ್ಳೆಯ ಗುಣಗಳು ಇದ್ದಂತಹ ಹನುಮಂತ ಇದುವರೆಗೆ ಒಂದೇ ಒಂದು ರಿಯಾಲಿಟಿ ಶೋ ಅನ್ನ ಗೆದ್ದಿಲ್ಲ ಯಾಕೆ? ಈ ವಿಚಾರವಾಗಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿವರಿಸ್ತೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆ ತನಕ ನೋಡಿ. ಹನುಮಂತ ಟಿಕೆಟ್ ಟು ಡೈರೆಕ್ಟ್ ಫಿನಾಲೆ ಟಾಸ್ ಗೆಲ್ಲೋ ಮೂಲಕ ನೇರವಾಗಿ ಈಗ ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಇನ್ನು ಯಾವುದೇ ಎಲಿಮಿನೇಷನ್, ಮನೆಯಿಂದ ಹೊರ ಹೋಗುವಂತಹ ಭಯ, ಆತಂಕ ಇದ್ಯಾವುದು ಕೂಡ ಹನುಮಂತನಿಗೆ ಇಲ್ಲ. ಹನುಮಂತನಿಗೆ ಸಾಕಷ್ಟು ಅಭಿಮಾನಿಗಳ ಬೆಂಬಲ, ಪ್ರೋತ್ಸಾಹ ಇತ್ತು. ಅದರ ಜೊತೆಗೆ ಆತ ತನ್ನ ಆಟದಿಂದಲೂ ಕೂಡ ಬಿಗ್ ಬಾಸ್ ಕೊಟ್ಟಂತಹ ಕಠಿಣವಾದ ಟಾಸ್ಕ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಈಗ ನೇರವಾಗಿ ಫಿನಾಲೆಗೆ ಬಂದು ಕೂತಿದ್ದಾನೆ. ಹೀಗಾಗಿ ಕಿಚ್ಚ ಸುದೀಪ್ ಅವರು ಹನುಮಂತನನ್ನೆಯೇ ಉದಾಹರಣೆಯಾಗಿಟ್ಕೊಂಡು ಅಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳಿಗೂ ಒಂದಿಷ್ಟು ಸೂಚನೆಗಳನ್ನ, ಸಲಹೆಗಳನ್ನ ಕೊಟ್ಟರು. ಅದು ಅಲ್ಲಿರುವ ಸ್ಪರ್ಧಿಗಳಿಗೆ ಮಾತ್ರವಲ್ಲ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇರಬೇಕಾದಂತಹ ಒಂದಿಷ್ಟು ಮಾರ್ಗದರ್ಶನಗಳನ್ನ ಸುದೀಪ್ ಅಲ್ಲಿ ಮಾಡಿದ್ರು. ಹಾಗಿದ್ರೆ ಹನುಮಂತನಲ್ಲಿ ಇರುವಂತಹ ಆ ಒಳ್ಳೆಯ ಗುಣಗಳು ಯಾವ್ಯಾವು ಅನ್ನೋದನ್ನ ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಹನುಮಂತ ಬಿಗ್ ಬಾಸ್ ಮನೆಯೊಳಗೆ ತನ್ನ ಬಗ್ಗೆ ಮಾತ್ರ ಹೆಚ್ಚಾಗಿ ಗಮನ ಹರಿಸ್ತಾನೆ. ಹೌದು, ಕೆಲವೊಬ್ರು ಇದನ್ನ ಸ್ವಾರ್ಥ ಅನ್ಬಹುದು, ಆದ್ರೆ ಬಹುತೇಕ ಬಾರಿ ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಯಾರು ನಮ್ಮವರು, ನನಗೆ ಏನಾಗಬೇಕು ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗತ್ತೆ ಅನ್ನೋ ವಿಚಾರವನ್ನ ಸುದೀಪ್ ಅಲ್ಲಿ ಪ್ರಸ್ತಾಪಿಸಿದ್ರು. ಜೊತೆಗೆ ಅಲ್ಲಿ ಅನ್ಸಿದ್ದನ್ನ ಹನುಮಂತನಿಗೆ ಸಾಕಷ್ಟು ಯೋಚನೆಗಳು ಹನುಮಂತನ ತಲೆಯಲ್ಲೂ ಬರ್ತವೆ. ಆದ್ರೆ ಆ ಯೋಚನೆಗಳನ್ನ ಯಾರ ಬಳಿಗೂ ಹೋಗಿ ಹನುಮಂತ ಹೇಳಿಕೊಳ್ಳೋದಿಲ್ಲ. ತನಗೆ ಅನ್ಸಿದ್ದನ್ನ ತನ್ನಲ್ಲಿಯೇ ಇಟ್ಟುಕೊಳ್ತಾರೆ. ಕೆಲವೊಮ್ಮೆ ಇದು ಕೂಡ ಮಾಡಬೇಕಾಗತ್ತೆ. ಯಾಕೆಂದ್ರೆ ಯಾರಿಗೋ ಹೋಗಿ ಹೇಳಿದ್ರೆ ಏನು ಉಪಯೋಗ? ಅವರಿಂದ ಏನ್ ಮಾಡೋದಕ್ಕೆ ಸಾಧ್ಯ? ಏನೇ ಮಾಡೋದಿದ್ರು ನಾವೇ ಮಾಡಬೇಕು. ಹಾಗಾಗಿ ಕೆಲವೊಂದಿಷ್ಟು ನಮ್ಮ ಯೋಚನೆಗಳನ್ನ ನಮ್ಮಲ್ಲಿಯೇ ಇಟ್ಕೊಳ್ಳೋದು ಒಳ್ಳೆಯದು ಅನ್ನುವಂತಹ ಮಾತನ್ನ ಸುದೀಪ್ ಆಡಿದ್ರು. ಇನ್ನು ಮತ್ತೊಂದು ಪ್ರಮುಖವಾದ ವಿಚಾರ ಅಂದ್ರೆ ಅದು ಪ್ರಾಮಾಣಿಕತೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಇಷ್ಟು ಜನರಿಗೆ ಇಷ್ಟವಾಗೋದಕ್ಕೆ ಕಾರಣ ಅಂದ್ರೆ ಅದು ಪ್ರಾಮಾಣಿಕತೆ. ಅದು ಪ್ರತಿಯೊಬ್ಬರಲ್ಲೂ ಇದ್ರೆ ಜೀವನದಲ್ಲಿ ಸಕ್ಸಸ್ ಸಿಗತ್ತೆ, ನಾವು ಅಂದುಕೊಂಡಿರುವಂತಹ ದಾರಿಯನ್ನ ಸುಲಭವಾಗಿ ಮುಟ್ಟಬಹುದು ಅನ್ನುವಂತಹ ಸಲಹೆಯನ್ನ ಕೂಡ ಸುದೀಪ್ ಕೊಟ್ರು. ಇನ್ನು ಕಾಮ್ ಆಗಿ ಇರಬೇಕು. ಎಷ್ಟೇ ಕಠಿಣವಾದ ಪರಿಸ್ಥಿತಿ ಎದುರಾದ್ರೂ ಕೂಡ ಉದ್ವೇಗಕ್ಕೆ ಒಳಗಾಗದೆ ಅದನ್ನ ಮೆಲ್ಲಗೆ ನಿಧಾನವಾಗಿ ಯೋಚಿಸಿ ಕಾಮ್ ಆಗಿ ಆ ಸಿಚುವೇಶನ್ ನಿಂದ ಹೇಗೆ ಬಚಾವ್ ಆಗೋದು ಅನ್ನೋದನ್ನ ಹನುಮಂತನ ನೋಡಿ ಕಲಿಬೇಕು ಅಂತ ಕಿಚ್ಚ ಸುದೀಪ್ ಹೇಳಿದ್ರು. ಇನ್ನ ಪ್ರೆಸೆನ್ಸ್ ಆಫ್ ಮೈಂಡ್. ಹೌದು, ಎಲ್ಲರೂ ಅಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳು ನಾವು ಬಿಗ್ ಬಾಸ್ ಅನ್ನ ಗೆಲ್ಲಬೇಕು ಅಂತ ಆಟ ಆಡ್ತಾ ಇದ್ರೆ, ಹನುಮಂತ ಮಾತ್ರ ಆ ಆಟಕ್ಕೆ, ಬಿಗ್ ಬಾಸ್ ಅನ್ನ ಗೆಲ್ಲೋದಕ್ಕೆ ಏನ್ ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ ಅನ್ನ ನಾನು ಗೆಲ್ಲಬೇಕು, ಆ ಟಾಸ್ಕ್ ಗೆದ್ರೆ ನಾನು ಆರಾಮಾಗಿ ಬಿಗ್ ಬಾಸ್ ಗೆಲ್ತೀನಿ ಅನ್ನುವಂತಹ ಒಂದು ಮೈಂಡ್ ಸೆಟ್ ಹನುಮಂತನಿಗೆ ಇದೆ. ಅದನ್ನೇ ಪ್ರೆಸೆನ್ಸ್ ಆಫ್ ಮೈಂಡ್ ಸೆಟ್ ಅಂತಾರೆ. ಅದು ಎಲ್ಲರಿಗೂ ಕೂಡ ಇರಬೇಕು ಅನ್ನುವಂತಹ ಮಾತನ್ನ ಕೂಡ ಕಿಚ್ಚ ಸುದೀಪ್ ಆಡಿದ್ರು. ಹೀಗೆ ಹನುಮಂತನ ಸಾಕಷ್ಟು ಒಳ್ಳೆ ಗುಣಗಳನ್ನ ಕಿಚ್ಚ ಸುದೀಪ್ ಪಟ್ಟಿ ಮಾಡ್ತಾ ಹೋದ್ರು. ಈಗ ಇರೋ ಪ್ರಶ್ನೆ ಅಂದ್ರೆ, ಇಷ್ಟೆಲ್ಲ ಒಳ್ಳೆ ಗುಣಗಳಿರುವಂತಹ ಹನುಮಂತ ಬಿಗ್ ಬಾಸ್ ಅನ್ನ ಗೆದ್ರೆ ಮಾತ್ರ ಆ ಒಳ್ಳೆ ಗುಣಗಳಿಗೆ ಬೆಲೆ ಸಿಕ್ಕಂತಾಗತ್ತೆ. ಇಲ್ಲ ಅಂದ್ರೆ ಈ ಕಳೆದ ಎಲ್ಲಾ ರಿಯಾಲಿಟಿ ಶೋಗಳಲ್ಲೂ ಹೇಗೆ ಹನುಮಂತ ಒಳ್ಳೆಯವನು ಅಂತ ಕರ್ಕೊಂಡು ಬಂದು ಫಿನಾಲೆ ತನಕ ಕರ್ಕೊಂಡು ಬಂದು ಯಾವುದೇ ಕಪ್ಪನ್ನ ಕೊಡದೆ ಮನೆಗೆ ಕಳುಹಿಸಿದ್ರು, ಅದೇ ರೀತಿ ಇಲ್ಲಿಯೂ ಕೂಡ ಹನುಮಂತನಿಗೆ ಪರಿಸ್ಥಿತಿ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ, ಕುತೂಹಲ ಎಲ್ಲರಿಗೂ ಇದೆ. ಆದ್ರೆ ಈ ಬಾರಿಯ ಬಿಗ್ ಬಾಸ್ ಬಗ್ಗೆ ಒಂದಿಷ್ಟು ನಂಬಿಕೆಯನ್ನ ಪ್ರೇಕ್ಷಕರು ಕೂಡ ಇಟ್ಕೊಂಡಿದ್ದಾರೆ. ಜೊತೆಗೆ ಕಿಚ್ಚ ಸುದೀಪ್ ಅವರ ಬಾಯಿಂದಲೇ ಇಂತಹ ಒಳ್ಳೆ ಗುಣಗಳನ್ನ ಇದಾವೆ ಹನುಮಂತನಿಗೆ ಅಂತ ಹೊಗಳಿಸಿಕೊಂಡಿರೋದ್ರಿಂದ ಅದು ಎಲ್ಲೋ ಒಂದು ಕಡೆ ಹನುಮಂತನಿಗೆ ಹೆಲ್ಪ್ ಆಗ್ಬಹುದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ಹನುಮಂತನ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು? ಹನುಮಂತ ಈ ಬಾರಿಯ ಬಿಗ್ ಬಾಸ್ ಅನ್ನ ಗೆಲ್ತಾನ ಅಂತ ನಿಮ್ಗೆ ಅನ್ಸತ್ತಾ? ಈ ಕುರಿತಾಗಿ ಕಮೆಂಟ್ ಮಾಡಿ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.